ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಮಾರುಕಟ್ಟೆಗೆ ಸೀಮಿತವಾಗಿದ್ದ ಜಾಗದಲ್ಲಿ ಶಿಥಿಲಗೊಂಡಿದ್ದ ಅಂಗಡಿಗಳನ್ನು ತೆರವುಗೊಳಿಸಿ ಹೊಸ ಮಳಿಗೆಗಳನ್ನು ನಿರ್ಮಿಸಲು ಪರದಾಟ ನಡೆಸಿ ರಾಜಕೀಯ ನಾಯಕರ ಮೊರೆ ಹೋಗಿ ಶ್ರಮಪಟ್ಟು ಭೂಮಿ ಪೂಜೆ ಮಾಡಬೇಕೆನ್ನುವ ಸಮಯದಲ್ಲಿ ವಿಘ್ನ ಎದುರಾಗಿದೆ. ಶಾಲೆಗೆ ಎಂದೇ ಭೂಮಿ ದಾನ ಮಾಡಿದ್ದ ಕುಟುಂಬದ ಜನರೇ 90 ವರ್ಷಗಳ ನಂತರ ಶಾಲಾ ಆವರಣದ ಪ್ರಮುಖ ಗೇಟುಗಳನ್ನು ಬಂದ್ ಮಾಡಿಸಿ ಸಮಸ್ಯೆ ಮೂಡಿಸಿದರು. ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮಸ್ಥರು ಎಲ್ಲರೂ ಸೇರಿ ಭೂದಾನಿಗಳ ಮನವೊಲಿಸಿ ಗೇಟುಗಳನ್ನು ತೆರವುಗೊಳಿಸಿದ್ದಾರೆ. ಬನ್ನಿ, ಈ ಬಗ್ಗೆ ಅವರೆಲ್ಲ ಏನು ಹೇಳ್ತಾರೆ ನೋಡೋಣ. ವಾರಕ್ಕೊಮ್ಮೆ ಇಲ್ಲಿ ಸಂತೆ ಮಾಡಿ ಬೆಳೆದಂಥ ಸಮಯದಲ್ಲಿ ಅದನ್ನು ಅಷ್ಟೇ ಬಿಡಬೇಕು, ಅಂದ್ರೆ ಸಾರ್ವಜನಿಕರಿಗೆ ಯೂಸ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಿಮ್ಮ ಉದ್ದೇಶ? ನಾವು ನಿನ್ನೆ ಅವ್ರು ಪ್ರೆಸ್ ಮೀಟ್ ಮಾಡಿದ್ದು ಕ್ಲಿಯರಾಗಿ ಹೇಳಿದ್ದಾರೆ. ಇಲ್ಲಿ ಪಂಚಾಯತಿ ಎಲ್ಲ ಸದಸ್ಯರು ಈ ಸಂತೆ ಮಾಡ್ತಿದ್ದಾರೆ. ಅದನ್ನೇನದ ವಾರಕ್ಕೊಮ್ಮೆ ಸಂತೆ ಮಾಡಬೇಕು, ವರ್ಷಕ್ಕೊಮ್ಮೆ ಜಾತ್ರೆ ಮಾಡಬೇಕು. ಇಲ್ಲಿಕಂದ್ರೆ ಏನದ ತೇರು ಬರ್ಲಾಕ ಅನುಕೂಲ ಆಗಿ ಮಂದಿ ಯಾರು ಸಂತೆ ಹೋಗ್ತಾರೆ. ಅದಕ್ಕೆ ಏನದ ಆ ತೇರು ಬಂದ್ ಮಾಡ್ಬೇಕು, ಜಾತ್ರೆ ಬಂದ್ ಮಾಡ್ಬೇಕು ಪುನರ್ ನಡೆಸ್ಯಾರ ನಮ್ಮ ಮೇಲೆ ಆರೋಪ ಮಾಡ್ಯಾರ. ನಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ, 12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪ ಹೇಗಿತ್ತು, ಆ ಅನುಭವ ಮಂಟಪದಲ್ಲಿ ಪ್ರತಿಯೊಂದು ಜನಸಮುದಾಯ, ಪ್ರತಿಯೊಂದು ಜಾತಿಯ ಜನರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ರು. ಅದೇ ರೀತಿಯಾಗಿ ನಮ್ಮ ಪಂಚಾಯತಿಯಲ್ಲಿ ಪ್ರತಿಯೊಂದು ಜಾತಿಯಿಂದ ಬಂದಂಥ ಜನರು ನಾವು ಸದಸ್ಯರಲ್ಲದಿ ನಾವು ಯಾವ ರೀತಿಯಲ್ಲಿ ಅಲ್ಲಿ ಆಡಳಿತ ಮಾಡ್ಲಿಕ್ಕತ್ತೀವಿ, ನಮ್ಮೆಲ್ಲರೂ ಸದಸ್ಯರು ನೋಡ್ರಿ, ಎಲ್ಲ ಜಾತಿರೋದೇ ನಾವು ಸಮನಾರ ಹಳ್ಳಿಯ ಮಾದಾರ ಚೆನ್ನಯ್ಯ, ಅವನಮ್ಮ ಅಣ್ಣಯ್ಯ ಓ ಅನ್ನುವಂಥ ಒಂದು ಕೂಗಿ ನಾವು ಇವತ್ತು ಕೂಗ್ಲಾಕತ್ತೀವಿ. ನಾವು ಏನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ಅಂದ್ರೆ, ಜಾತ್ರೆಯಲ್ಲಿ ಮೊದಲ ನಮ್ಮ ತೇರು ಹೊಲ ಸಲ ಅಲ್ಲಿ ಮಡಾಳೇಶ್ವರ ದೇವಸ್ಥಾನದ ಆವರಣದಲ್ಲಿ ನೋಡಿರಿ 30 ಫುಟ್ ಜಾಗ ಅದ. ಅದರೊಳಗೆ ತೇರು ಹೊಲಕ್ಕೆ ತೊಂದರೆ ಇಲ್ಲ. ನಾವು ಇಲ್ಲಿ 60 ಫುಟ್ ಜಾಗ ಬಿಟ್ಟು ಅದು ತೇರು ಹೊಲಕ್ಕೆ ಯಾಕೆ ತೊಂದರೆ ಆಗ್ತದೆ? ನಾವು ಅವ್ರ ಮನಸ್ಥಿತಿ ಅರ್ಥ ಮಾಡ್ಕೊಂಡಿದ್ದೀವಿ. ಜಾತ್ರೆಯ ಸಲುವಾಗಿ ಪ್ರತಿ ವರ್ಷವೂ ನಾವು 10 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ ಜಾತ್ರೆಯಲ್ಲಿ. ಯಾವುದೇ ರೀತಿಯಾದಂಥ ನಮ್ಮ ಸುತ್ತಮುತ್ತ ಹಳ್ಳಿಯಿಂದ ಬಂದಂಥ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅಂತ ನಾವು 10 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ. ಯಾಕೆ ಖರ್ಚು ಮಾಡ್ತೀವಿ? ಜಾತ್ರೆಗೆ ತೊಂದರೆ ಮಾಡ್ಬೇಕಂತಲ್ಲ, ಜಾತ್ರೆ ನಮ್ಮೂರು ಜಾತ್ರೆ, ಎಲ್ಲರೂ ಬಂದ ಇಲ್ಲಿ ಸುರಕ್ಷಿತವಾಗಿ ಹೋಗುವುದು ಅನ್ನುವಂಥ ಒಂದು ಉದ್ದೇಶದಿಂದ 60 ಫುಟ್ ದಾರಿಯನ್ನು ಬಿಟ್ಟಿದ್ದೀವಿ. ಬಸವಣ್ಣನವರ ಒಂದು ಆಸ್ಥಾನ ಹೇಗಿತ್ತು ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟನೇ ನಮ್ಮ ಕಲಕೇರಿ ಅದ. ಅದಕ್ಕೆ ಸರ್ವ ಜನಾಂಗದವರು ಇಲ್ಲಿ ಬದುಕಬೇಕು ಅಂತ ಒಂದು ಅವಕಾಶ ಮಾಡಿಕೊಡ್ತೀವಿ. ರಾಜಮ್ಮ ಸಿರ್ಸಿಗವ್ರೆ, ನೀವೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿ ಈಗ ಇಲ್ಲಿ ವಾಣಿಜ್ಯ ಮಳಿಗೆಗಳ ನಿರ್ಮಾಣ ಮಾಡ್ಬೇಕಂತೇಳಿ ಕೇಳಿ ಏನೋ ಮಾಡಿದ್ದೀರಿ. ಅದನ್ನು ಹೋಗಿ ಈಗೇನಾಗಿದೆ ಅಂತಂದರೆ, ಜಾಲಹಳ್ಳಿ ಕುಟುಂಬದವರು ನಮ್ಮ ಜಾಗ ಆ ಕಡೆ ಈ ಕಡೆ ಬರ್ತದೆ ಅಂತೇಳಿ ನಿಮಗೇನೋ ನಾವು ಕೇಳಿದ್ದಾರೆ ಅಂತ ಕೇಳ್ಪಟ್ಟಿವಿ ನಾವು. ಅದು ಸತ್ಯನಾ? ಸತ್ಯ. ಆದರೆ ಅವರು ನಮ್ಮದು ಗೌರ್ಮೆಂಟ್ ಜಾಗ ಇದೆ ಆಲ್ರೆಡಿ. ಏನು ಸಾರಿ ಗ್ರೌಂಡ್ ಪಕ್ಕದಲ್ಲಿ ಫಸ್ಟ್ ನಮ್ಮದು ಏನು ಸರ್ವೆ ನಂಬರ್ 1 ನಮ್ಮ ಬರೋದು, ನಮ್ಮ ಗೌರ್ಮೆಂಟ್ ಜಾಗ ಬರುವಂಥದ್ದು. ಅದರ ಪಕ್ಕದಲ್ಲಿ ಸರ್ವೆ ನಂಬರ್ 2ರಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ. ಸ್ಕೂಲಿಗೆ ಅವರಿಗೆ ನಮಗೆ 2 ಕೂಡಿದ್ದಾವೆ. ಆದರೆ ಅವರು ಇದಕ್ಕೆ ಸಂಬಂಧಪಡಲ್ಲ. ಆದರೂ ಕೇಳಿದ್ದಾರೆ. ಅವರು ಕೇಳಿದರೆ ಅವ್ರು ನಿಮ್ಮ ಜಾಗ ಎಲ್ಲಿದೆ ನೋಡಿ ಅಳ್ಕೊಂಡಿದ್ದೀರಿ, ಇದು ತೋರಿಸ್ತಿದೆ. ಈಗ ನೀವು ಈ ಕೆಲಸ ಮಾಡ್ಲಿಕ್ಕಿದ್ದರೆ ಎಲ್ಲರಿಗೂ ಅನುಕೂಲ ಆಗ್ತದಂತೀರಿ? ನಾವು ಈಗ ಇದ್ದಂಥ ಬಂದ ಅಂಗಡಿಗಳು, ಮಳಿಗೆಗಳು, ಅದಕ್ಕಿಂತ ಹೆಚ್ಚಿನ ಅಂಗಡಿಗಳು ಮಾಡಿಕೆ ಎಲ್ಲರಿಗೆ ಅನುಕೂಲ ಮಾಡಬೇಕಂತ ನಾವು ನಮ್ಮ ಪ್ರಯತ್ನ ಮಾಡಿದ್ವಿ. ಶ್ರೀಗಳಿಗೆ ಕುಂದಿಸ್ಕೊಂಡು ನೀವೇನಾರ ಕನ್ವಿನ್ಸ್ ಮಾಡಿದಿರಿ? ಮಾಡಿದ್ವಿ. ಅದಕ್ಕೇನು ಉತ್ತರ ಕೊಟ್ಟರು ಅವರು? ಅವರೆಲ್ಲ ಅವ್ರಿಗೆ ನಮ್ಗೆ ಕೇಳಿದ್ದೇನು, ಅವರು ನಮಗೆ ಅವ್ರ ಹಾಸ್ಪಿಟ್ಲ್ ಇತ್ತು ನಮ್ಮ ಜಾಗದಲ್ಲಿ. ಅದಕ್ಕೆ ಜಾಗ ಕೊಡಲಿಕ್ಕೆ ಒಂದು ಖುಷಿ ಮಾಡ್ತೀವಿ. ನಾವು ನಿಮಗೆ ಕೊಡ್ತೀವಿ ಜಾಗ, ನಿಮ್ಗೆ ಕೊಡ್ತೀವಿ ಅಂತ ಆಲ್ರೆಡಿ ಅವ್ರಿಗೆ ಒಂದು ಲೆಟರಲ್ಲಿ ಬರ್ಕೊಡ್ತೀವಿ. ಈಗ ಅವ್ರೇನಂತಾರೆ, ಈಗ ಪೂರ್ವಿಕರ ಬಂದಂಥ ಈ ಗೇಟ್ಗಳನ್ನ 2 ಬೋತ್ರಿ, ಒಂದೇ ಮೇನ್ ಗೇಟ್ ಅನ್ನೋದು ನಾವು ಕೊಟ್ಟಿದ್ದೀವಿ, ಅದೊಂದೇ ನೀವು ಚಲಾವಣೆ ಮಾಡಿ ಅಂತ ಹೇಳ್ತಿದ್ದಾರೆ ಅವರು. ಈಗ ನೋಡ್ರಿ, ನಮ್ಮ ಊರಲ್ಲಿ ದೊಡ್ಡ ಜಾತ್ರೆಗೆ ಅರ್ಥಣೆ ಮಾಡಬೇಕಾದ್ರೆ ಅವರು ಬಂದ್ ಮಾಡ್ಬೋದು ಅವರು. ಆದರೆ ನಾವು ಬಂದ್ ಮಾಡಕ್ಕೆ ಕೊಡೋದು. ಯಾಕಂದರೆ ಇದು ಸಾರ್ವಜನಿಕ ಜಾತ್ರೆ, ದೊಡ್ಡ ಜಾತ್ರೆ ಇದೆ. ಜಾತ್ರೆಗೆ ಬಸ್ ಎಲ್ಲಿ ಹೋಗಿ ಜಾತ್ರೆಯಲ್ಲಿ ಇಲ್ಲಿ ಇದ್ದಿದ್ದು ಒಂದು ರೋಡು ಮೇನು, ಅದರಲ್ಲಿ ತೇರು ಬರುತ್ತೆ. ಅಲ್ಲಿ ಅಂಗಡಿ ಮಳಿಗಳು ಇರ್ತವೆ. ಅಲ್ಲಿ ಅಂತಲ್ಲಿ ನಮ್ಮ ಬಸ್ಗಳಿಲ್ಲ. ಆ ಕಡೆ ಈ ಕಡೆ ಮಾಡಬೇಕಾಗುತ್ತೆ. ಇದು ಸುಮಾರು ದಿನದಿಂದ ಬಂದಿದ್ದು. ನಾವು ಹುಟ್ಟಿದಕ್ಕಿಂತ ಮುಂಚೆ ನನಗೆ 50 ವರ್ಷ ಮೇಲ್ಪಟ್ಟಿದೆ. ಅವಾಗ ನಿಂತು ನಾನು ನನ್ನ ಮನೆ ಪಕ್ಕದಲ್ಲಿದೆ, ಸ್ಕೂಲ್ ಪಕ್ಕದಲ್ಲಿ. ಇದು ಅವರಿಂದ ನೋಡಿದೆ. ನಾನು ಹುಟ್ಟಿದ ನೋಡ್ತಾ ಇದ್ದೀನಿ, ಇಲ್ಲೇ ನೋಡಿದ್ದೆ. ನಿಮ್ಮ ಹೆಸರೇನ್ರಿ? ಸುಧಾಕರ್ ಅಂಕಿ, ಗ್ರಾಮ ಪಂಚಾಯತ್. ಈಗ ಅವರು ಹೇಳಿದ್ರು, ನಗಲಲ್ಲಿ ಅವರು, ನಾವು ಒಂದು ಸಂತೆಕಟ್ಟೆ ಮಾಡ್ಲಿಕ್ಕತ್ತೀವಿ ಅಂತೇಳಿ. ಮಾರುಕಟ್ಟೆ ಮಾಡ್ಲಿಕ್ಕತ್ತೀರಲ್ಲ, ಅದು ಗೌರ್ಮೆಂಟ್ ಜಾಗದಲ್ಲಿ ಮಾಡ್ತಾ ಇದ್ದೀರಿ ನೀವು. ಡಿಸಿಯಿಂದ ಹೋದ್ರಿ, ಡಿಸಿಯಿಂದ ನೀವು ಪರ್ಮಿಷನ್ ತಂದ್ರಿ ಮಾಡ್ಲಿಕ್ಕತ್ತೀರಿ. ಇವರು ಜಾಲಹಳ್ಳಿ ಕುಟುಂಬದವರು ನಿಮಗೆ ಏನದ ನಮ್ಮ ಜಾಗ ಅಲ್ಲಿ ಬರ್ತದೆ ತಕರಾರು ಮಾಡಿದರು.
ನಿಮ್ಮ ತಕರಾರದಲ್ಲಿ 2 ಗೇಟ್ಗಳನ್ನು ಬಂದ್ ಮಾಡಿದ್ದಾರೆ. ಅದ್ರ ಸ್ವಲ್ಪ ಒಂದು 2 ಮಾತು ಮಾತಾಡ್ರಿ. 2 ಗೇಟ್ ಉದ್ದೇಶ ಏನಂತಂದ್ರೆ ಇಲ್ಲಿ ಹೆಚ್ಚು ಕಡಿಮೆ ಒಂದು 70-80 ವರ್ಷದಿಂದ ಇದು ಶಾಲೆ. ಯಾಕಂದ್ರೆ ನಾವೆಲ್ಲ ನಮ್ಮ ಪೂರ್ವಜರು ಕೂಡ ಇಲ್ಲಿ ಶಾಲೆ ಕಲ್ತಾರೆ. ಆದರೆ ಇವತ್ತು ಏನು ಉದ್ದೇಶದಿಂದ ಅವರು ಗೇಟ್ ಬಂದ್ ಮಾಡುವ ಉದ್ದೇಶ ಇಟ್ಕೊಂಡು ಮಾಡ್ಯಾರ ಅದು ಗೊತ್ತಿಲ್ಲ. ಆದರೆ ಇಲ್ಲಿ ಪುರಾತನ ಕಾಲದ 12ನೇ ಶತಮಾನದ ಏನು ಮಡಿವಾಳ ಮಾಚಿದೇವರ ಜಾತ್ರೆ ನಡೀತು. ಆ ಜಾತ್ರೆಗೋಸ್ಕರ ಅಂಗಡಿ ಮುಂಗಟ್ಟುಗಳು, ತಾತ್ಕಾಲಿಕ ಅಂಗಡಿಗಳು, ಜಾತ್ರೆಗೋಸ್ಕರ ಬರುವಂಥ ಅಂಗಡಿಗಳು ರಸ್ತೆ ಮಾರ್ಗ ಮಧ್ಯದಲ್ಲಿ ಅಲ್ಲಿ ಅಂಗಡಿಗಳು ಬಂದು ಸುಮಾರು ಮೊದಲೆಲ್ಲ 3 ತಿಂಗಳ ಜಾತ್ರೆ ಆಗ್ತಿತ್ತು. ಆ ಸಂದರ್ಭದಲ್ಲಿ ಬಸ್ ಹೋಗೋದಾಗಿರ್ಬೋದು, ಊರನ್ನು ಸಣ್ಣ ಪುಟ್ಟ ವಾಹನಗಳಾಗಿರ್ಬೋದು, ಹೋಗೋಕ್ಕೋಸ್ಕರ ಇದು ಕನ್ನಡ ಶಾಲೆ ಆವರಣದೊಳಗೆ ಆ ಕಡೆ ಏನು ಪಶ್ಚಿಮದಿಂದ ಬಂದು ಪೂರ್ವಕ್ಕೆ ಈ ರೀತಿ ಹೋಗುವಂಥದ್ದು ಒಂದು 2 ಗೇಟ್ಗಳನ್ನು ಅವಾಗೇ ಪ್ರಾರಂಭ ಮಾಡಿದ್ದು. ಆದರೆ ಇವತ್ತು ಅವರೇನು ಏಕಾಏಕಿ ಈ ರೀತಿ ಆಗಿದ್ದು ಏನು ಉದ್ದೇಶ ಅಂತ ಅದ್ರ ಬಗ್ಗೆ ನಮ್ಮ ಈಗ ನೀವು ಸಂತೆ ಮಾರುಕಟ್ಟೆ ಮಾಡ್ಲಕತ್ತೀರಿ, ಅಲ್ಲಿ ಸಾರ್ವಜನಿಕವಾಗಿ ರಸ್ತೆಗಳು ಎಷ್ಟು ಬಿಟ್ಟಿದ್ದೀರಿ? ಸಾರ್ವಜನಿಕ ರಸ್ತೆ ಒಂದು ಕನ್ನಡ ಶಾಲೆ ಗೇಟಿಗೆ ಹೆಚ್ಚು ಒಂದು ಅಂಗಡಿ ಮುಂಗಟ್ಟುಗಳನ್ನು ಮಾಡಿ ಅದರ ಮುಂದ್ಗಡೆ 20 ಫುಟ್ ರಸ್ತೆ ಬಿಟ್ಟಿದ್ದೀವಿ. ಅದಾದ ನಂತರ ಮತ್ತೆ ಅಂಗಡಿಗಳನ್ನು ಕೊಟ್ಟು ಮತ್ತು ಜಾಗನ ವಿಸ್ತಾರಗೊಳಿಸಿದ್ದೀವಿ, ಅಗಲ್ ಮಾಡಿದ್ದೀವಿ. ಅಂದ್ರೆ ಸುಮಾರು ಒಂದು 60ರಿಂದ 65 ಫೂಟ ನಾವು ರಸ್ತೆಯನ್ನು ಅದು ಯಾವುದದು ರಾಜಮಾರ್ಗ ಅಂತೇಳಿನೇ ನಾವು ಕರೆದಿದ್ದೀವಿ. ಈ ರೀತಿಯಾದಂಥ ರಥ ಎರಡೂ ಒಂದೇ ಸಾರಿಗೇ ರಥ ಒಯ್ದರೂ ಕೂಡ ಏನೂ ತೊಂದರೆ ಆಗಿಡಬಾರ್ದು. ಆ ರೀತಿಯಾದಂಥ ಒಂದು ಆ ರಥಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಾವು ಈಗಾಗಲೇ ಆ ಒಂದು ಜಾಗೆಯನ್ನು ಬಿಟ್ಟೇ ನಾವು ವಾಣಿಜ್ಯ ಮಳಿಗೆಯನ್ನು ನಿರ್ಮಾಣ ಮಾಡ್ತೀವಿ. ಆಯಿತು. ಈ ನಿಮ್ಮ ಕಾರ್ಯದ ಬಗ್ಗೆ ಸಾರ್ವಜನಿಕರ ನಿಮಗೆ ಬೆಂಬಲವಿದೆ? ಈ ಕಾರ್ಯದ ಬಗ್ಗೆ ಸಾರ್ವಜನಿಕರ ಬೆಂಬಲ ಇದ್ದಲ್ಲೇ ನಾವು ಇದನ್ನು ಕಾರ್ಯರೂಪಕ್ಕೆ ತಗೊಂಡಿದ್ದು. ಯಾಕಂದ್ರೆ ನಾವು ಇದನ್ನು ಮಾಡ್ಬೇಕಂತ ಉದ್ದೇಶನೂ ಇರಲಿಲ್ಲ. ಆದ್ರೆ ಸುಮಾರು ಗ್ರಾಮ ಪಂಚಾಯತಿ ಎಲ್ಲ ಮಂಡಳ ಪಂಚಾಯತಿ ಇದ್ದಾಗಿನಿಂದ ಈ ಒಂದು ಗ್ರಾಮದ ಕೂಗಾಗಿತ್ತು. ಆ ಮಂಡಳ ಪಂಚಾಯತಿಯಿಂದ ಕೂಗಿರುವಂಥದ್ದು ಈ ಒಂದು ಹಿಂದಿನ 2-3 ಪೀರಿಯಡಲ್ಲಿ ಕೂಡ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅದೇನೋ ಯಾವುದೇ ಕಾರಣ ಕೈಗೆತ್ಕೊಂಡು ಇವತ್ತು ಇಡೀ ಊರ ಒಂದು ಬೆಂಬಲ ಜೊತೆಗೆ ಇಡೀ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರ ಬೆಂಬಲದೊಂದಿಗೆ ಇವತ್ತು ಒಂದು ವಾಣಿಜ್ಯ ಮಳಿಗೆ ನಿರ್ಮಾಣ ಮಾಡ್ತಿದ್ದು. ಅದಕ್ಕೆ ಯಾವುದೇ ರೀತಿಯಂಥ ತೊಂದರೆ ಇಲ್ಲ, ಆತಂಕ ಇಲ್ಲ. ಮಾತಿನ ಒಂದು ಅರ್ಥದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಕೆಲವು ದಿನಗಳಿಂದ, ಭಾಳಷ್ಟು ದಿನಗಳಿಂದ ನಮ್ಮ ಎಲ್ಲ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆದಿಯಾಗಿ ಎಲ್ಲ ಸದಸ್ಯರು ಊರಲ್ಲಿ ಒಂದು ಏನಾದರೂ ಅಭಿವೃದ್ಧಿ ಮಾಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಊರಿನಲ್ಲಿ ಯಾವುದೇ ರೀತಿಯಾಗಿರುವಂಥ ನೀರಿನ ತೊಂದರೆ ಆಗಿರ್ಬೋದು, ಮತ್ತು ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಮತ್ತು ಬೆಳಕಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲರೂ ನಾವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದು ಉದ್ದೇಶ ಏನಾದ್ರೆ ನಮ್ಮ ಜಾಲಳಿ ಅಪ್ಪರು 2 ಎಕರೆ ಶಾಲೆಗಳಿಗೆ ಕೊಟ್ಟರು. ಒಟ್ಟಾರೆ ಶಾಲೆಗೆ ಅವ್ರು ದಾನವಾಗಿ ಕೊಟ್ಟರು. ಅವ್ರು ದಾನವಾಗಿ ಕೊಟ್ಟಾರಂದ್ರೆ ದೇವರು ಅವ್ರಿಗೇನದ ಸ್ವರ್ಗದಲ್ಲಿ ಒಂದು ಒಳ್ಳೆಯ ಉನ್ನತ ಸ್ಥಾನವನ್ನು ಕೊಡಲಿ ಅಂತ ನಾವು ಹಾರಸ್ತೀವಿ. ಯಾಕಂದ್ರೆ ಈ ಶಾಲೆಯಲ್ಲಿ ಕಲ್ತವ್ರು ಟೀಚರ್ಗಳಾಗ್ಯಾರ. ಮತ್ತು ಇಲ್ಲಿ ಇದನ್ನು ನಮ್ಗೇನದ ತೆರವುಗೊಳಿಸ್ಬೇಕು, ನಾವೇನದ ಅಲ್ಲಿ ಅಂಗಡಿ ಕೊಟ್ಟಬೇಕಂತ ಅವ್ರ ವಿಚಾರ. ನಾವೇನಂತೀವಿ 2 ಎಕರೆ ನೀವು ಗೌರ್ಮೆಂಟ್ ಕೊಟ್ಟರಲ್ಲ. ಅದಾಯ್ತು. ಈಗ ಶಾಲೆಗೆ 3 ಗೇಟ್ಗಳು ಬಿಟ್ಟಿದ್ದಾರೆ ಅಂತ ಹೇಳಿದ್ರಿ ನೀವು. ಮೇನ್ ಗೇಟ್ ಯಾವುದು? ಮೇನ್ ಗೇಟ್ ಮುಂದಿಂದ ಅದಲ್ರಿ. ಜಾತ್ರೆ ಒಂದು ನಿಮಿಷವಾಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ತೊಂದರೆ ಆಗ್ತದೆ ಸಾರ್ವಜನಿಕರಿಗೆ. ನಮ್ಮೂರಲ್ಲಿ ಮಡಿವಾಳೇಶ್ವರ ಜಾತ್ರೆ ಸುಮಾರು ಹಳ್ಳಿಗಳಿಂದ ಜನ ಇಲ್ಲಿ ಸೇರ್ತಾರೆ, ಲಕ್ಷಾಂತರ ಜನ ಸೇರ್ತಾರೆ. ಐತಿಹಾಸಿಕ ಜಾತ್ರೆ ನಡೀತದೆ ಇಲ್ಲಿ. ಅದಕ್ಕೇನದ ಆ ಸಮಯದಲ್ಲಿ ಬಸ್ಗಳು ಈ ಕಡೆ ಬೈಪಾಸ್ ಆಗಿ ಹೋಗೋ ಸಲುವಾಗಿ ಈ 2 ಗೇಟ್ಗಳನ್ನು ನಾವು ಇಲ್ಲಿ ಜಾತ್ರೆ ಸಮಯದಲ್ಲಿ ಬಿಡ್ತೀವಿ. ಉಳ್ಕಾದ ಸಮಯದಲ್ಲಿ ಸಣ್ಣ ಗೇಟ್ ಮುಖಾಂತರವಾಗಿ, ಆ ದೊಡ್ಡ ಗೇಟಿಗೆ ಒಂದು ಸಣ್ಣ ಗೇಟ್ ಅದ, ಆ ಮುಖಾಂತರವಾಗಿ ಆ ಓಣಿಯ ಮಕ್ಕಳು ಅಲ್ಲಿಂದ ಬರ್ತಾರೆ, ಈ ಓಣಿಯ ಮಕ್ಕಳು ಇಲ್ಲಿಂದ ಬರ್ತಾರೆ, ಇಲ್ಲಿ ಬರುವಂಥ ಮಕ್ಕಳು ಈ ಗೇಟಿಂದ ಬರ್ತಾರೆ. ಯಾವುದೇ ಕಾರಣಕ್ಕೂ ಈ ಗೇಟ್ಗಳು ನಾವು ಮುಚ್ಚಲಾಕ ಕೊಡೋದಿಲ್ಲ. ಅವರು ನಮ್ಮ SDMC ಕಮಿಟಿಯವರು ಮತ್ತು ಎಲ್ಲ 3 ಮುಖ್ಯ ಗುರುಗಳು ನಮಗೆ ಒಂದು ಲೆಟರ್ ಕೊಟ್ಟರು. ಈ ಗೇಟ್ನಲ್ಲಿ ಹಾಕುವಂಥ ಒಂದು ಕಲ್ಲನ್ನು ನೀವು ತೆರವುಗೊಳಿಸ್ರಿ ಅಂತ ಇವತ್ತು ನಮ್ಗೆ ಲೆಟರ್ ಕೊಟ್ಟರು. ಇದ್ರ ವ್ಯವಸ್ಥೆ ಮಾಡೋದು ಪಂಚಾಯತಿ ಅಲ್ರಿ? ಪಂಚಾಯತಿ ಇರ್ತದೆ ಅಂತ ಹೇಳ್ತೀರಿ. ಈಗ ಎಲ್ಲದ ಈ ಪಂಚಾಯತಿಯವ್ರು 28 ಜನ ಅದಿರಿ ನೀವು. 28 ಜನ ಒಪ್ಪಿಗೆ ಅದಾನ ಅದಕ್ಕೆ? 28 ಜನರು ಒಪ್ಪಿಗೆ. ನಿಮ್ಮ ಹೆಸರು ಹೇಳ್ರಿ? ಹೆಸರು ಶ್ರೀರಂಗಪ್ಪ ಬಡಿಗೇರ್ ಅಂತ, ಗ್ರಾಮ ಪಂಚಾಯತಿ ಮೆಂಬರು. ಇವತ್ತಿನ ಒಂದು ವಿಷಯ ಹೇಳಿ ನಾವು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಕೂಡಿ ಬಂದಿದ್ವಿ. ಇಲ್ಲಿ ಅಂತ ನಮ್ಮ ಕನ್ನಡ ಶಾಲೆ, ನಾವು ಕಲಿತಂಥ ಶಾಲೆ, ಆ ಶಾಲೆನೇ ಬಂದ್ ಮಾಡ್ಬೇಕಂತೇಳಿ ಇವತ್ತು ಒಂದು ನಮ್ಮ ಮುತ್ಯರು ಈ ಒಂದು ಕೆಲಸ ಮಾಡ್ಯಾರ. ಮುತ್ಯಾರಂದ್ರೆ ಯಾರ್ರಿ? ಮುತ್ಯಾರಂದ್ರೆ ಜಾಲಾನಿ ಮಠದವರು. ಇಲ್ಲಿ ಅವರು ಹಿಂದೆ ಅವ್ರು ಹಿರಿಯರು ಈ 2 ಎಕರೆ ಜಾಗನ ದಾನವಾಗಿ ಕೊಟ್ಟರು. ಈಗ ಹೊಳ್ಳಿ ಅವರು ಮರಳು ಕೇಳ್ತಾರ ಗೊತ್ತಿಲ್ಲ ನಮ್ಗೆ. 2 ಗೇಟಿಗೆ ಕಲ್ಲು ಹಾಕಿ ಮುಚ್ಚಿದ್ರು. ನಾವು ಬಂದು ಇಲ್ಲಿ ತಡೆ ಮಾಡೀವಿ. ಗೇಟ್ ಎಷ್ಟು ಅವ್ರ ಶಾಲೆಗೆ? 3 ಗೇಟ್ ಅವ. ಮತ್ತು 3 ಬಂದ್ ಮಾಡ್ಯಾರ? ಎಷ್ಟು ಬಂದ್ ಮಾಡ್ಯಾರ? 2 ಒಂದು ಪೂರಾ ಕಲ್ಲು ಕಾಣಲಾಗತ್ತೆ. ಇಲ್ಲಿ ಬಂದ್ ಮಾಡ್ಯಾರ.
ಇನ್ನೊಂದು ಬಂದ್ ಮಾಡ್ಲಕ್ಕೆ ಬಂದಿದ್ರು, ನಾವೆಂದ ಟ್ರ್ಯಾಕ್ಟರ್ನ ಹೊಳ್ಳಿ ಕಳಿಸಿದ್ದೀವಿ. ಅಲ್ಲ ಬಂದ್ ಮಾಡೋ ಉದ್ದೇಶ ಉದ್ದೇಶ ಅದು ನಮ್ಮ ಜಾಗ ಅಂತ ಹೇಳ್ತಾರೆ. ನಮ್ಮ ಜಾಗ ಅಂದ್ರೆ ಅವ್ರು ದಾನ ಕೊಟ್ಟಿದ್ದಾರೆ ಅನ್ನೋದು ದಾನ ಕೊಟ್ಟದ್ದು ಹಳ್ಳಿ ಕೇಳಕತ್ತಾರೋ ಏನೋ ಅದು ಅವರು ಮನಸ್ಸಿನಾಗ ಏನು ತಿಳ್ಕೊಂಡು ಇದು ಮಾಡ್ಲತ್ತಾರೋ ಅದು ನಮಗೂ ಇನ್ನೂ ಗೊತ್ತಿಲ್ಲ. ಈಗ ನಾವು ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು ಊರವರು ಸಹಕಾರದಿಂದ ನಾವು ಸಂತೆ ಮಾರುಕಟ್ಟೆ ಮಾಡ್ಲಾಕತ್ತೀವಿ. ಎಲ್ಲ ತೆರವುಗೊಳಿಸಿ ಒಳ್ಳೆಯ ಒಂದು ಸುಸಜ್ಜಿತವಾದಂಥ ಬಿಲ್ಡಿಂಗ್ ಕಟ್ಟಡ ಮಾಡಿ ಕಾಂಪ್ಲೆಕ್ಸ್ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಆಲ್ರೆಡಿ ಪೂಜೆನೂ ಮಾಡೀವಿ ಮತ್ತು ಕಾಲಮ್ಗಳನ್ನು ಹಟ್ಟೀವಿ. ಯಾರ ಜಾಗದಲ್ಲಿ ಇದಾರೆ? ಮುಖ್ಯ ಗುರುಗಳು 3 ಶಾಲೆಯವರು ಹೇಳಿದ್ರೆ 1 ಶಾಲೆಯವರು ಹೇಳಿದ್ರೆ 3 ಶಾಲೆಯವರು ನಮಗೆ ಒಂದು ಲೆಟರ್ ಕೊಟ್ಟಾರೆ. ಅವರು ಲೆಟರ್ ಕೊಟ್ಟಾರೆ, ಅಧಿಕೃತದಲ್ಲಿ ಲೆಟರ್ ಕೊಟ್ಟಿದ್ದಾರೆ. ಬಿಡ್ರಿ ಅದು.